ನಮಸ್ಕಾರ ಎಲ್ರಿಗೂ. ಇವತ್ತು ತುಂಬಾ ರುಚಿಯಾಗಿರುವಂತಹ ಇಸ್ಕಿದ್ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ, ಹಾಗೆ ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಏನೇನು ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ. ತಪ್ಪದೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿದ್ರೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಇದು ಒಣಗಿರೋ ಇಸ್ಕಿದ ಅವರೆಕಾಳು ನಾನು ನೈಟ್ ನೆನೆಸಿಟ್ಟಿದ್ದೆ. ನೋಡಿ ಈ ರೀತಿ ಆಗಿದೆ. ಸೇಮ್ ಅದೇ ಥರನೇ ಟೇಸ್ಟ್ ಕೊಡುತ್ತೆ. ನಂತರ ನಾನಿಲ್ಲಿ ಹೂಕೋಸನ್ನ ಬಿಸಿನೀರಲ್ಲಿ ಅರಿಶಿನ ಪುಡಿ ಹಾಕಿ ಒಂದು ಸಲ ನೀಟಾಗಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು 1.5 ಆಗೋಷ್ಟು 1 ಟೊಮೊಟೊ ಮತ್ತು ಅರ್ಧ ಟೊಮೊಟೊನ ಹಾಕ್ಕೊಂಡಿದ್ದೀನಿ. 2 ಪೀಸ್ ಶುಂಠಿ ಹಾಗೆ 2 ಪೀಸಷ್ಟು ಚಕ್ಕೆ, 2 ಲವಂಗ. ನಂತರ ಇದಕ್ಕೆ 1 ಹಿಡಿ ಆಗೋಷ್ಟು ಫ್ರೆಶ್ ಸಾಂಬಾರು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಈ ಸಾಂಬಾರು ಈರುಳ್ಳಿ ತೊಗೊತಿದ್ದೀನಿ, ಅಂದರೆ ನಾಟಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. 2 ಹಿಡಿ ಆಗೋಷ್ಟು ತಗೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ. ಇದಕ್ಕೆ ನಾವು ಖಾರಕ್ಕೆ ಅಂದರೆ ನಾನಿಲ್ಲಿ 2 ಸ್ಪೂನ್ ಆಗೋವಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಂತರ 2 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕ್ಕೊತಿದ್ದೀನಿ. ನಾವು ಖಾರದ ಪುಡಿಗಿಂತ ಸ್ವಲ್ಪ ಧನಿಯಾ ಪುಡಿನ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ರುಬ್ಕೊಳೋದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ತುಂಬಾ ಸಾಫ್ಟಾಗಿ ರುಬ್ಕೋಬೇಕು, ಯಾವುದೇ ರೀತಿ ತರಿಯಾಗಿರಬಾರ್ದು. ನೋಡಿ ನಾನು ಈ ರೀತಿ ರುಬ್ಕೊಂಡು ಹಿಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ನೀರು ಹಾಗೆ ಸಾಸಿವೆ, 1 ಈರುಳ್ಳಿ, ಅರ್ಧ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೀವು ಬೇಕಾದರೆ ಕರಿಬೇವು ಹಾಗೆ ಸ್ವಲ್ಪ ಹಿಂಗು ಹಾಕ್ಕೋಬೋದು, ಒಣಮೆಣ್ಸಿಕಾಯಿನೂ ಹಾಕ್ಕೋಬೋದು. ನಾನು ಯಾವುದೇ ರೀತಿ ಹಾಕ್ಕೊಳ್ಳದೆ ಸಿಂಪಲ್ಲಾಗಿ ಟೇಸ್ಟಾಗಿ ಮನೇಲಿ ಯಾವ ರೀತಿ ಸಾಮಾನು ಇರುತ್ತೋ ಅದರಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ರೀತಿ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನು ತಿರುಗಿಸ್ಕೊತಿದ್ದೀನಲ್ಲ, ಈ ರೀತಿ ತಿರುಗಿಸ್ಕೊಂಡ್ರೆ ಯಾವುದೇ ರೀತಿ ಗಂಟಾಗೋದಿಲ್ಲ. ಇವಾಗ ಇದನ್ನು ಮಸಾಲೆ ಎಲ್ಲ ಕುದಿಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಡಿ. ನೋಡಿ ಈ ರೀತಿ ಕುದೀತಾ ಇದೆ ಅಲ್ವಾ, ಇದನ್ನು ಇವಾಗ ಒಂದು ಸಲ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನಾವು ನೆನೆಸಿಟ್ಟಿರೋಂತಹ ಇಸ್ಕಿದವರೆ ಬೇಳೆನ ಹಾಕ್ಕೊಳ್ಳೋಣ. ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇನ್ನೂ ಒಂದು 2-3 ಸಲ ಚೆನ್ನಾಗಿ ತಿರುಗಿಸ್ಕೊತೀನಿ. ಉಪ್ಪು ಖಾರ ಎಲ್ಲ ಇದಕ್ಕೂ ನೀಟಾಗಿ ಹತ್ತಬೇಕಲ್ವ, ಹಾಗಾಗಿ ಇದು ಬರೀ ಇಸ್ಕಿದವರೆ ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇದಕ್ಕೆ ಮುಳುಗಾಯಿನೂ ಹಾಕ್ಕೊತಾರೆ, ನಂತರ ಆಲೂಗಡ್ಡೆ ಎಲ್ಲ ಹಾಕ್ಕೊತಾರೆ. ಇದು ಇಡ್ಲಿ ಜೊತೆ ಸಾಂಬಾರು ಟೇಸ್ಟ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಾನಿಲ್ಲಿ 2 ಈರುಳ್ಳಿನ 2 ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ನೀರು ಬೇಕು ನಿಮಗೆ ಚಪಾತಿಗೆ ಅಥವಾ ಇಡ್ಲಿಗೆ ಬೇಕು ಅಂತ ಅಂದರೆ ಆದಷ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾವಿಲ್ಲಿ ಮುದ್ದೆ ಜೊತೆ ಊಟ ಮಾಡೋದ್ರಿಂದ ನಮಗೆ ಮುದ್ದೆ ಚಪಾತಿ ನೆಕ್ಸ್ಟು ಇನ್ನೊಂದು ಸಲ ನಾವು ಕುದಿಬೇಕಾದ್ರೆ ಗಟ್ಟಿ ಆಗಿಬಿಡುತ್ತೆ ಅವರೆಬೇಳೆ, ಹಾಗಾಗಿ ನಾನಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದೀತಿದೆ ಅಲ್ವಾ, ಒಂದು ಸಲ ತಿರುಗಿಸ್ಕೊಂಬಿಡಿ. ನಾವು ಫಸ್ಟ್ ಟೈಮ್ ಸ್ಟಾರ್ಟಿಂಗೇ ಮಾಡುವಾಗ ತುಂಬ ತೆಳ್ಳಗಿರುತ್ತೆ, ಇನ್ನೊಂದು ಸಲ ಕುದಿಸ್ಬೇಕಾದಾಗ ಗಟ್ಟಿ ಆಗಿಬಿಡುತ್ತೆ ಆಟೋಮೆಟಿಕ್. ಏಕೆಂದರೆ ನಾವು ಅವರೆಬೇಳೆ ತಗೊಂಡಿರೋದ್ರಿಂದ ಅದ್ರ ಕ್ವಾಂಟಿಟಿನೇ ಹಾಗೆ ಗಟ್ಟಿ ಆಗಿಬಿಡುತ್ತೆ ಬೇಗ. ಇವಾಗ ಮತ್ತೆ 2 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು 80% ಚೆನ್ನಾಗಿ ಬೆಂದಿದೆ. ನಿಮಗೆ ತೋರಿಸ್ತೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟ ಆದರೆ ಸಾಕು. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನಾವು ಬೇಯಿಸಿಟ್ಟಿದ್ವಲ್ಲ ಆ ಹೂಕೋಸನ್ನ ಹಾಕ್ಕೊಂಡು ಒಂದೊಂದೇ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಜಾಸ್ತಿ ತಿರುಗ್ಸೋಕೆ ಹೋಗ್ಬೇಡಿ, ಏಕೆಂದರೆ ಅದು ಜಾಸ್ತಿ ಬೆಂದ್ಬಿಡುತ್ತೆ, ಅಷ್ಟು ತಿನ್ನೋದಕ್ಕೆ ಮಜಾ ಇರೋದಿಲ್ಲ. ಇವಾಗ ಒಂದೇ ಒಂದು ಕುದಿ ಬಂದರೆ ಸಾಕು, ತುಂಬ ಟೇಸ್ಟಿಯಾಗಿರೋಂತಹ ಇಸ್ಕಿದವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಇವಾಗ ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೂಕೋಸು ಜಾಸ್ತಿ ಬೆಂದ್ಬಿಡುತ್ತೆ. ಇವಾಗ ನೋಡ್ತಿದ್ದೀರಲ್ವ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ, ಹಾಗೆ ತುಂಬಾ ಟೇಸ್ಟಿಯಾಗಿತ್ತು ಕೂಡ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.